ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ನಾವು ಹೊರಟದ್ದು ಡ್ರೆಸ್ ಶಾಪ್ ಓಪನಿಂಗ್ಗೆ ಮೂಡಬಿದ್ರೆಯಲ್ಲಿ. ಸೊ ಗೊತ್ತಲ್ಲ, ಹುಡುಗಿರು ಹೊರಡಿ ಆದಮೇಲೆ ಒಂದು 2-3 ಫೋಟೋ ತೆಗೆದು ನಾವು ಅಲ್ಲಿಂದ ಹೊರಟದ್ದು ಸೀದಾ ಮಂಗಳೂರಿನಲ್ಲಿ ನಮ್ಮ ಸರ್ ಇದ್ದಾರೆ. ಸೊ ಅವರ ಮನೆಗೆ ಹೊರಟದ್ದು. ಫೈನಲಿ ಅವರ ಮನೆಗೆ ನಾವು ರೀಚ್ ಆದ್ವಿ. ಮತ್ತು ನಾವು ಅಲ್ಲಿಂದ ಹೊರಟದ್ದು ಮಂಗಳೂರಿನಲ್ಲಿ ಐರಿಷ್ ಫ್ಲವರ್ ಶಾಪ್ಗೆ ಒಂದು ಬ್ಯೂಟಿಫುಲ್ ಗಿಫ್ಟ್ ಪರ್ಚೇಸ್ ಮಾಡಲಿಕ್ಕೋಸ್ಕರ. ಸೊ ಫೈನಲಿ ನಾವೊಂದು ಗಿಫ್ಟ್ ಪರ್ಚೇಸ್ ಮಾಡಿದ್ವಿ. ಅದೇ ಗಿಫ್ಟ್ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಅಲ್ಲಿಂದ ನಾವು ಹೊರಟದ್ದು ಮೂಡಬಿದ್ರೆಯ ಫ್ಯಾಷನ್ ಅಂತ ಡ್ರೆಸ್ ಶಾಪ್ಗೆ. ನಮ್ಮ ಸರೇ ಆ ಶಾಪ್ನ ಇನಾಗ್ರೇಷನ್ ಮಾಡೋದ್ರಿಂದ ನಾವು ಸ್ವಲ್ಪ ಬೇಗ ರೀಚ್ ಆದ್ವಿ. ರೀಚ್ ಆಗುವಾಗಲೇ ಶಾಪ್ನ ಒಳಗೆ ರಾಯರ ಫೋಟೋ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಶಾಪನ್ನೆಲ್ಲ ಒಮ್ಮೆ ನೋಡಿದ್ವಿ, ತುಂಬ ಖುಷಿ ಆಯಿತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇವಳ ಅಚೀವ್ಮೆಂಟ್ ನೋಡಿ. ಆಮೇಲೆ ಅವಳ ಎಲ್ಲ ಫ್ಯಾಮಿಲಿ ಮೆಂಬರ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ಲು. ಅವಳ ಈ ಚಿಕ್ಕ ಅಚೀವ್ಮೆಂಟಿಗೆ ಅವಳ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯ ಆಗಿತ್ತು. ಸೊ ಅವರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ಲು. ಹಾಗೆ ಇನ್ನೊಬ್ಬರು ಗೆಸ್ಟ್ ಬಂದಿದ್ರು ಆ ಶಾಪನ್ನು ಇನಾಗ್ರೇಷನ್ ಮಾಡಲಿಕ್ಕೆ, ಹಿಂದೂ ಮ್ಯಾಮ್ ಅಂತೇಳಿ. ಸೊ ಅವರನ್ನು ಕೂಡ ಇಂಟ್ರೊಡಕ್ಷನ್ ಮಾಡಿಕೊಟ್ಲು ಎಲ್ರಿಗೂ ಕೂಡ. ತುಂಬ ಖುಷಿ ಆಯಿತು. ನಾವು ಗೊತ್ತಲ್ಲ ಹುಡುಗಿರು, ಶಾಪನ್ನೆಲ್ಲ ವಿಸಿಟ್ ಮಾಡಿ ಫಸ್ಟ್ ಹೋಗೋದೇ ಡ್ರೆಸ್ಸಿಂಗ್ ರೂಮಿಗೆ ಹೋಗಿ ನಮ್ಮ ಕಿತಾಪತಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಫೋಟೋ ಅದು ಇದು ಅಂತೇಳಿ. ಸೊ ಆಲ್ರೆಡಿ ರೇಣುಕಾ ಇನಾಗ್ರೇಷನ್ಗೆ ರೆಡಿ ಮಾಡ್ತಾಯಿದ್ಲು. ತುಂಬ ಬ್ಯುಸಿ ಇದ್ಲು, ಆದರೂ ಅವಳನ್ನು ಹೇಳ್ಕೊಂಡು ಏನಾದರೂ ಹೇಳು ಅಂತ ಹೇಳಿದೆ. ಆಮೇಲೆ ಶಾಪ್ ಇನಾಗ್ರೇಷನ್ ಟೈಮ್ ಆಯಿತು. ಇಂದು ಮ್ಯಾಮ್ ಹಾಗೆ ನಮ್ಮ ಸರ್ ಮತ್ತು ನಮ್ಮ ಸರಿದು ವೈಫ್ ಹಾಗೆ ಅವರ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಎಲ್ಲರೂ ಸೇರಿ ಶಾಪಿನ ಇನಾಗ್ರೇಷನ್ ತುಂಬ ಖುಷಿಯಲ್ಲಿ ಮಾಡಿದ್ವಿ. ಅವಳಂತೂ ತುಂಬ ಖುಷಿ ಆದಳು. ಯಾಕಂದರೆ ಅವಳು ಯಾರು ಶಾಪ್ ಇನಾಗ್ರೇಷನ್ಗೆ ಬರಬೇಕಂತ ಅಂದ್ಕೊಂಡಿದ್ದು ಅವರೇ ಇನಾಗ್ರೇಷನ್ಗೆ ಬಂದರು. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಅವಳ ತಂದೆ ತಾಯಿ ಮುಖ್ಯವಾಗಿ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಿದರು. ಅದು ಕೂಡ ಅವಳಿಗೆ ತುಂಬ ಖುಷಿಯಾಯಿತು. ಇನಾಗ್ರೇಟ್ ಆದಮೇಲೆ ನಮ್ಮ ಸರ್ ನಮ್ಮ ಸಂಸ್ಥೆಯಲ್ಲಿ ಬೆಳೆದ ಹುಡುಗಿಯಾದ ಕಾರಣ ಅವಳ ಬಗ್ಗೆ ಒಂದೆರಡು ಒಳ್ಳೆ ಮಾತನಾಡಿದರು. ಹಾಗೆ ಮೇಡಮ್ ಕೂಡ ಅವಳ ಅಚೀವ್ಮೆಂಟ್ ಬಗ್ಗೆ ಮಾತನಾಡಿದರು. ವುಮೆನ್ ಎಂಟ್ರಪ್ರಿನರ್ಶಿಪ್ ಆಗಲೇಬೇಕು ಅಂತ. ಸೊ ಅವ್ರು ಇವತ್ತು ಓಪನ್ ಮಾಡಿ ಅವರಿಗೆ ದೇವರು ಒಳ್ಳೇದು ಮಾಡಿರ್ತಾರೆ. ನಮ್ಮ ಸರಲ್ಲಿ ಬಂದಂತಹ ಎಲ್ಲ ಜನರ ಹತ್ರ ಮಾತಾಡ್ತಾ ಇದ್ದರು. ಸೊ ಈ ಪುಟ್ಟ ಮಗುವಿನ ತಾಯಿಂದಿರು ತುಂಬ ಬ್ಯುಸಿಯಾಗಿದ್ದರು ಕಸ್ಟಮರ್ಸ್ಗೆ ಡ್ರೆಸ್ ತೋರಿಸೋದ್ರಲ್ಲಿ. ಸೊ ನಾವು ಆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಆಮೇಲೆ ನಾವು ಹುಡುಗಿರು ಗೊತ್ತಲ್ವಾ, ಸ್ಟಾರ್ಟ್ ಮಾಡಿದ್ವಿ ನಮ್ಮ ಪರ್ಚೇಸಿಂಗ್ ಕೂಡ. ಶಾಪ್ ಓಪನಿಂಗ್ ಆಗಿ ಒಂದು ಡ್ರೆಸ್ ತೊಗೊಂಡು ಹೋಗೋದಿದ್ರೆ ಅರ್ಥ ಉಂಟಾ. ಸೊ ನಾವು ಕೂಡ ಪರ್ಚೇಸ್ ಮಾಡಿದ್ವಿ. ಆಮೇಲೆ ಸರ್ ಮೇಡಮ್ ಹೊರಡುವ ಸಮಯ ಬಂತು. ಸೊ ಅವರಿಗೆ ಶಾಪ್ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ ಮಾಡಿದರು. ಆಮೇಲೆ ಸರ್ ಹೊರಡುವ ಟೈಮ್ ಬಂತು. ಸರ್ ಅವರ ಮನೆಗೆ ಹೊರಟು ನಾವಲ್ಲೇ ಶಾಪಲ್ಲಿದ್ವಿ ಟೈಮ್ ಸ್ಪೆಂಡ್ ಮಾಡ್ತಾ, ಮಗು ಜೊತೆ ಆಡ್ತಾ. ಮಕ್ಕಳಂದರೆ ಖುಷಿನೇ ಅಲ್ವಾ, ಅವ್ರ ಜೊತೆ ಎಷ್ಟು ಟೈಮ್ ಕಳೆದು ಸಾಕಾಗಲ್ಲ. ಆಮೇಲೆ ನಾವು ಕೂಡ ಏನಾದರೂ ಪರ್ಚೇಸ್ ಮಾಡುವ ಅಂತೇಳಿ ಡ್ರೆಸ್ಸನ್ನೆಲ್ಲ ನೋಡ್ತಾ ಇದ್ವಿ. ಕ್ವಾಲಿಟಿ ವೈಸ್ ಎಲ್ಲ ಡ್ರೆಸ್ ಕೂಡ ಚೆನ್ನಾಗಿತ್ತು. ಯಾವುದು ತೊಗೊಳ್ಳೋದು ಯಾವುದು ಬಿಡು ಅಂತೇಳಿ ತುಂಬ ಕನ್ಫ್ಯೂಸಲ್ಲೇ ಇದ್ವಿ. ತುಂಬ ಕಲೆಕ್ಷನ್ಸ್ ಇದೆ, ವೆಸ್ಟರ್ನ್ ವೇರ್, ಟ್ರೆಡಿಷ್ನಲ್ ವೇರ್, ತುಂಬ ಕಲೆಕ್ಷನ್ಸ್ ಇದೆ. ತುಂಬ ಎಫೋರ್ಡೆಬಲ್ ಪ್ರೈಸಲ್ಲಿ ಸಿಗ್ತಾಯಿತ್ತು. ಬಟ್ ನಮಗೇನೆ ಕನ್ಫ್ಯೂಸ್ ಆಗ್ತಿತ್ತು ಯಾವ್ದು ತೊಗೊಳ್ಳೋದು ಅಂತೇಳಿ. ಇದು ತೊಗೊಂಡ್ರೆ ಅದು ಚೆಂದ ಕಾಣ್ತಿತ್ತು, ಅದು ತೊಗೊಂಡ್ರೆ ಇದು ಚೆನ್ನಾಗಿ ಕಾಣ್ತಿತ್ತು. ಫೈನಲಿ ನಾವು ಅಲ್ಲಿಂದ ಹೊರಡುವ ಸಮಯ ಬಂತು. ಸೊ ಈ ಶಾಪ್ ಇರೋದು ಆಳ್ವಾಸ್ನ ವಿದ್ಯಾಗಿರಿಯ ಹತ್ತಿರ, ನಿಯರ್ ಬೈ ಹೋಟೆಲ್ ಅರೇಬಿಯನ್, ವಿಶಾಲ್ ಟ್ರೇಡರ್ ಬಿಲ್ಡಿಂಗಲ್ಲೇ ಇದೆ. ಸೊ ಎಲ್ಲರೂ ಕೂಡ ಮೂಡಬಿದ್ರಲ್ಲಿ ಯಾರೆಲ್ಲ ಇದ್ದೀರಾ ವಿಸಿಟ್ ಮಾಡಿ. ಹಾಗೆ ನಾವು ಬಾಯಿ ಹೇಳುವ ಸಂದರ್ಭ ಬಂತು, ಅವಳಿಗೆ ಆಲ್ ದ ಬೆಸ್ಟ್ ಹೇಳಿ ನಾವು ಅಲ್ಲಿಂದ ಹೊರಟದ್ದು ಸೀದಾ ಕೊಡಿಯಟ್ಕ ಟೆಂಪಲ್ಗೆ. ಯಾವಾಗಲೂ ಬಸ್ಸಲ್ಲಿ ಹೋಗ್ತಾ ಇರುವಾಗ ಟೆಂಪಲನ್ನು ನೋಡ್ತಾ ಇದ್ವಿ, ಯಾವತ್ತೂ ಕೂಡ ಟೆಂಪಲ್ ವಿಸಿಟ್ ಮಾಡಿರಲಿಲ್ಲ. ಅಲ್ಲೊಂದು ಹನುಮಂತನ ಸ್ಟ್ಯಾಚ್ಯೂ ಇತ್ತು, ಅದನ್ನು ಕೂಡ ಬಸ್ಸಲ್ಲೇ ನೋಡಿ ಹೋಗ್ತಾ ಇದ್ವಿ. ಸೊ ಇವತ್ತು ಹೋಗುವ ಅಂತೇಳಿ ಹೊರಟ್ವಿ. ಸೊ ಒಳಗೆ ಹೋಗುವಾಗ ತುಂಬ ಸ್ಟ್ಯಾಚ್ಯೂಸ್ ಇತ್ತು, ತುಂಬ ಶಾಂತವಾದ ವಾತಾವರಣ. ಮಧ್ಯಾಹ್ನ ಆಲ್ರೆಡಿ ಆಗಿತ್ತು. ಸೊ ದೇವರ ದರ್ಶನ ಪಡ್ಕೊಂಡು ನಾವು ಸೀದಾ ಹೊರಗಡೆ ಬಂದ್ವಿ. ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಆಮೇಲೆ ನಾವು ಹೊರಟದ್ದು 68 ಅಡಿ ಎತ್ತರದ ಆಂಜನೇಯನ ಮೂರ್ತಿ ಹತ್ರ. ಯಾವಾಗಲೂ ಬಸ್ಸಲ್ಲಿ ಹೋಗ್ತಿರುವಾಗ ಖಾಲಿ ಮುಖ ನೋಡ್ತಾ ಇದ್ದೆ, ಇವತ್ತು ಹತ್ತಿರದಿಂದ ನೋಡುವಾಗ ಎಷ್ಟು ಎತ್ತರದಲ್ಲಿ ಕಾಣಿಸ್ತಾ ಇದ್ದೆ ಹೇಳಿದ್ರು ತುಂಬ ಖುಷಿಯಾಯಿತು. ಆಮೇಲೆ ಅಲ್ಲಿ ಅಮೃತ ಮಂಥನದ ಒಂದು ಬ್ಯೂಟಿಫುಲ್ ಪಿಕ್ಚರ್ ನೋಡಿ ಮತ್ತೆ ನಾವು ಅಲ್ಲಿಂದ ಹೊರಟದ್ದು ಭವ್ಯನ ಮನೆಗೆ. ನಾನು ಆಲ್ರೆಡಿ 2 times ವಿಸಿಟ್ ಮಾಡಿದ್ದೆ, ಇದು 3rd ಟೈಮ್. ಬಟ್ ಶಶಿಕಲಾ ಮತ್ತು ಮೀನಕ ಅವರು ಬಂದಿರಲಿಲ್ಲ. ಅವಳ ಮನೆ ಕೂಡ ಹಾಗೆ ತೋಟದ ಮಧ್ಯೆ ಇರೋದು. ಸೊ ತಂಪಿತ್ತು ಪ್ಲೇಸ್ ಕೂಡ, ತುಂಬ ಹೂ ಗಿಡ ಎಲ್ಲ ನೆಟ್ಟಿದ್ರು. ಅದಾದಮೇಲೆ ನಾವು ಹೊರಟದ್ದು ಅವಳ ಮನೆಯ ಹಟ್ಟಿಯ ಕಡೆಗೆ, ಕೆಂಪಿ ಮತ್ತು
ಲಕ್ಷ್ಮಿ ಅಂತ ಹೇಳಿ. ಕರುಗೆ 2 ತಿಂಗಳಾದದಷ್ಟೇ. ಆ ಕರುವಿನ ಜೊತೆ ಆಮೇಲೆ ಅವರ ಮನೆ ಕಡೆ ತುಂಬ ನವಿಲು ಬರುವ ಕಾರಣ ನವಿಲುಗರಿ ಕಲೆಕ್ಟ್ ಮಾಡಿ ಗೋಡೆಗೆ ಕಟ್ಟಿಟ್ಟಿದ್ಲು. ನಮಗೆ ಈಗಲೂ ಕನ್ಫ್ಯೂಷನ್ ಇದೆ, ಯಾಕೆ ನವಿಲುಗರಿಯನ್ನು ಮನೆಗೆ ಕೊಂಡೋಗ್ಬಾರ್ದು ಅಂತೇಳಿ. ಸೊ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆ ಅವಳ ಮನೆಯನ್ನೆಲ್ಲ ತೋರಿಸಿದ್ದು ನಾನು ಆಲ್ರೆಡಿ ನೋಡಿದ್ದೆ. ಹಾಗೆ ಅವಳ ಮದುವೆಯಾಗಿ 3 ಇಯರ್ಸ್ ಆಯಿತು. 3 ಇಯರ್ಸ್ ಬ್ಯಾಕಿನ ಆಲ್ಬಮ್ಸ್ ಎಲ್ಲ ನೋಡ್ತಾ ಇದ್ವಿ. ಇನ್ನೊಮ್ಮೆ ಆಲ್ಬಮ್ ನೋಡಿದ್ರೆ ತುಂಬಾ ಖುಷಿ ಇರುತ್ತೆ, ಯಾಕಂದರೆ ತುಂಬ ವಾಪಸ್ ನಮಗೆ ಮೆಮೊರೀಸ್ ಎಲ್ಲ ರೀಕ್ಯಾಪ್ ಆಗ್ತದೆ. ಸೊ ನಾವು ಕೂಡ ನೋಡೋದೆಂತಕ್ಕೆ, ನಾವು ಹೇಗೆ ಬಂದಿದ್ದೇವೆ ಫೋಟೋದಲ್ಲಿ ಅಂತ ನೋಡಲಿಕ್ಕೆ. ಅದಾದ ನಂತರ ಅವಳ ಮನೆಯ ತೋಟವನ್ನು ಸುತ್ತಲಿಕ್ಕಂತೇಳಿ ಹೊರಟ್ವಿ. ಆಮೇಲೆ ಶಶಿಕಲಾ ಬಾವಿಯಲ್ಲಿ ಎಷ್ಟು ನೀರಿದೆ ಅಂತ ಹೇಳಿ, ಬಟ್ ನೀರಿರಲಿಲ್ಲ. ತುಂಬ ಬೇಜಾರದಲ್ಲಿ ವಾಪಸ್ ಬಂದು. ಆಮೇಲೆ ನಾವು ಅಲ್ಲಿಂದ ಹೊರಟದ್ದು ಅವಳ ಇನ್ನೊಂದು ಅತ್ತಿಗೆಯ ಮನೆಗೆ. ಸೊ ಅವ್ರು ನಮಗೆ ಪಾನಕ ಕೊಟ್ಟು ಲಾಸ್ಟಿಗೆ ಅರಿಶಿನ ಕುಂಕುಮ ಕೊಟ್ಟು ಬ್ಲೆಸ್ಸಿಂಗ್ಸ್ ಮಾಡಿದರು. ತುಂಬ ಖುಷಿಯಾಯಿತು. ಬ್ಲೆಸ್ಸಿಂಗ್ಸ್ ಕೂಡ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಖುಷಿಯಾಯಿತು. ಆಮೇಲೆ ನಾವು ಅಲ್ಲಿಂದ ವಾಪಸ್ ಅವಳ ಮನೆಗೆ ಹೊರಟ್ವಿ. ಯಾಕಂದರೆ ನಾವು ಆಲ್ರೆಡಿ 3:30 ಆಗಿತ್ತು, ನಾವು ಸಂಸ್ಥೆಗೆ ರೀಚ್ ಆಗಬೇಕಿತ್ತು. ಸೊ ವಾಪಸ್ ಅವಳ ಮನೆಗೆ ಹೊರಟ್ವಿ. ಅವಳ ಮನೆಗೆ ಹೋಗಿ ಕಾಫಿ ಕುಡಿದು ಮತ್ತೆ ನಾವು ಅಲ್ಲಿಂದ ಅಮ್ಮನ ಆಶೀರ್ವಾದ ತಗೊಂಡು ದಾರಿಯಲ್ಲಿ ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ. ಸೊ ವಿಡಿಯೋ ಮಾಡೋ ಬರೋದಲ್ಲಿ ಎಷ್ಟು ಸತಿ ಎಡವಿದ್ದ ನನಗೆ ಗೊತ್ತಿಲ್ಲ. ಒಂದು 3-4 ಟೈಮ್ಸ್ ಎಡವಿದೆ ಫಸ್ಟ್ ಟೈಮಿಗೆ, ಯಾಕಂದರೆ ಮೊಬೈಲ್ ಕೈಯಲ್ಲಿತ್ತು, ವೀಡಿಯೋ ಮಾಡ್ತಾ ಇದ್ನಲ್ವ. ಇದನ್ನೆಲ್ಲ ನೋಡಿ ಯಾಕೆ ನಿಮ್ಗೆ ಇದೆಲ್ಲ ಬೇಕಾ ಅಂತೇಳಿ ತಮಾಷೆ ಮಾಡ್ತಾಯಿದ್ರು. ಆದರೂ ಪರವಾಗಿಲ್ಲ ಅಂತೇಳಿ ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೆ. ಅಲ್ಲೊಂದು ಬೆಕ್ಕು ಇವಳು ಏನು ಮಾಡ್ತಿದ್ದಾಳೆ ಅಂತೇಳಿ ನನ್ನೇ ನೋಡ್ತಾ ಇತ್ತು. ಅದಕ್ಕೂ ಬಾಯ್ ಹೇಳಿ ನಾವು ಹೊರಟದ್ದು ಹೋಟೆಲ್ಗೆ. ಸಂಜೆ ಆಗಿತ್ತಲ್ವ, ಸೊ ಹೊಟ್ಟೆ ಫುಲ್ ಮಾಡಿ ಆಮೇಲೆ ಹೊರಟ್ವಿ ಬಸ್ಸಲ್ಲಿ ಹೋಗುವಾಗ ನಾನು ಕಲಿತ ಕಾಲೇಜ್ ಕಾಣಿಸ್ತು. ತುಂಬ ಖುಷಿಯಾಯಿತು. ಇದು ಇವತ್ತಿನ ನನ್ನ ವ್ಲಾಗ್. ಹೇಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ. ಚೆನ್ನಾಗಾಗಿದೆ ಕಮೆಂಟ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.